ಇಂದು ನಾನು ರಂಜಾನ್ ಸ್ಪೆಷಲ್ ಶೀರ್ ಕುರ್ಮಾ ಮಾಡ್ತಾ ಇದ್ದೇನೆ. ನಾವು ಶಾವಿಗೆ ಪಾಯಸ ಮಾಡಿರ್ತೀವಿ. ಅದಕ್ಕಿಂತಲೂ ಈ ಶೀರ್ ಕುರ್ಮಾ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಮಾಡೋದು ಕೂಡ ಸುಲಭ ಇದೆ. ಸ್ವಲ್ಪ ಪಾಯಸದಕ್ಕಿಂತಲೂ ಐಟಮ್ಸ್ ಜಾಸ್ತಿ ಬೇಕಾಗುತ್ತೆ ಇದಕ್ಕೆ. ಈ ಶೀರ್ ಕುರ್ಮಾ ಫ್ರಿಜ್ಜಲ್ಲಿಟ್ಟು ತಣ್ಣಗೆ ಮಾಡಿಯೂ ಕುಡಿಬೋದು ಅಥವಾ ಬಿಸಿ ಬಿಸಿಯಾಗಿ ಕುಡಿಬೇಕು ಅನ್ಸರೆ ಬಿಸಿ ಬಿಸಿಯಾಗಿ ಕೂಡ ಕುಡಿಬೋದು. ಶೀರ್ ಕುರ್ಮಾ ಮಸಾಲ ಅಂತಲೇ ಅಂಗಡಿಗಳಲ್ಲಿ ಸಿಗುತ್ತೆ. ನಾವು ಜಸ್ಟ್ ಹಾಲು ತಂದು ಅದಕ್ಕೆ ಹಾಕಿ ಕುದಿಸ್ಕೊಂಡ್ರೆ ಸಾಕು, ಶೀರ್ ಕುರ್ಮಾ ರೆಡಿ ಆಗುತ್ತೆ. ಬೇಡ ನಮಗೆ ಮನೆಯಲ್ಲೇ ಮಾಡ್ಕೋಬೇಕು ಅಂದರೆ ಡ್ರೈ ಫ್ರೂಟ್ಸ್ ಎಲ್ಲ ತಂದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹುರ್ಕೊಂಡು ಕೂಡ ಮಾಡ್ಬೋದು. ಹಾಗಾದರೆ ಬನ್ನಿ ಈ ರುಚಿಕರವಾದ ಟೇಸ್ಟಿಯಾದ ಶೀರ್ ಕುರ್ಮಾ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ. ಆದರೆ ಅದಕ್ಕೂ ಮೊದಲು ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳವಾರ್. ಶೀರ್ ಕುರ್ಮಾ ಮಾಡೋದಕ್ಕೆ ನಾನು 1 ಲೀಟ್ರಷ್ಟು ಹಾಲು ತೊಗೊಂಡಿದ್ದೀನಿ. ಇದು ಸಣ್ಣದಾಗಿ ಅಂಗಡಿಗಳಲ್ಲೆಲ್ಲ ಕಡೆ ಸಿಗುತ್ತೆ. ಇದು ಶಾವಿಗೆ ತೊಗೊಂಡಿದ್ದೀನಿ. 2 ರಿಂದ 3 ಟೇಬಲ್ ಸ್ಪೂನಷ್ಟು ಸಕ್ಕರೆ, ಒಣದ್ರಾಕ್ಷಿ ಸ್ವಲ್ಪ, ಇದು ಚಿರೋಂಜಿ ಅಂತ ಸಿಗುತ್ತೆ, ಇದಕ್ಕೆ ಹಾಕಿದ್ರೆ ಚೆನ್ನಾಗಿರುತ್ತೆ, ಇಲ್ಲಾಂದ್ರೂ ಕೂಡ ಹಾಗೇನೂ ಮಾಡ್ಬೋದು. ಗೋಡಂಬಿ 10 ರಿಂದ 12, ಒಂದು 15 ಬಾದಾಮ್ ತೊಗೊಂಡಿದ್ದೀನಿ, ಸ್ವಲ್ಪ ತುಪ್ಪ ತೊಗೊಂಡಿದ್ದೀನಿ, ಕೇಸರಿ ಎಳೆ ಒಂದು ಸ್ವಲ್ಪ ತೊಗೊಂಡಿದ್ದೀನಿ, 5 ರಿಂದ 6 ಏಲಕ್ಕಿ ತೊಗೊಂಡಿದ್ದೀನಿ, ಖರ್ಜೂರ ಸ್ವಲ್ಪ ಬೇಕಾಗತ್ತೆ, ಖರ್ಜೂರ ತೊಗೊಂಡಿದ್ದೀನಿ, ಸ್ವಲ್ಪ ಪಿಸ್ತಾ ತೊಗೊಂಡಿದ್ದೀನಿ. ನೋಡಿ, ನಾನು ಗೋಡಂಬಿ ಬಾದಾಮಿನ 2 ನೆನೆಸಿಟ್ಟಿದ್ದೀನಿ. ಇದು 2 ರಿಂದ 3 ಅವರ್ ನೆನೆಸಿಟ್ಟಿದ್ದೀನಿ, ಯಾಕಂದರೆ ಇದು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಇದು ಮೇಲಿರೋ ಸಿಪ್ಪೆನ ತೆಗೆದು ಕಟ್ ಮಾಡೋಣ ಅಂತ ಇದನ್ನು ಮೇಲಿರೋ ಸಿಪ್ಪೆ ತೆಗಿತಾ ಇದ್ದೀನಿ ಬಾದಾಮ್ದು. ಈ ಥರ ತೆಗೆದು ಮಾಡೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ ಅಂತಷ್ಟೇ. ನೋಡಿ, ಈ ಥರ ಬಾದಾಮ್ ಸಿಪ್ಪೆ ಈಸಿಯಾಗಿ ಬರುತ್ತೆ. ನಾವು ಒಂದು 2 ರಿಂದ 3 ಅವರ್ ನೆನೆಸೋದ್ರಿಂದ. ಇದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕು ಅಂದರೆ ನಾವು ಈ ಥರ ನೆನೆಸೋದ್ರಿಂದ ಈಸಿಯಾಗಿ ಕಟ್ ಮಾಡೋದು ಕೂಡ ಬರುತ್ತೆ. ನೋಡಿ, ಈ ಥರ 1ರಲ್ಲಿ 2 ಮಾಡಿಕೊಂಡು ನಾವು ಚಾಕುನಲ್ಲಿ ಈ ಥರ ಕಟ್ ಮಾಡಿದ್ರೆ ಈಸಿಯಾಗಿ ನಾವು ಬಾದಾಮನ್ನ ಕಟ್ ಮಾಡ್ಕೋಬಹುದು. ನೋಡಿ, ಇದೇ ಥರ ಸಿಪ್ಪೆ ತೆಗೆದು ಎಲ್ಲ ಬಾದಾಮನ್ನ ನಾನು ಕಟ್ ಮಾಡಿದ್ದೀನಿ. ನೋಡಿ, ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಗೋಡಂಬಿ ಕೂಡ ಈಸಿಯಾಗಿ ಕಟ್ ಮಾಡಬೇಕು ಅಂದರೆ ಈ ಥರ ನೆನೆಸಿಡೋದ್ರಿಂದ ತುಂಬ ಈಸಿಯಾಗಿ ನಾವು ಇದನ್ನು ಕಟ್ ಮಾಡ್ಕೋಬಹುದು. ನೋಡಿ, ಈ ಥರ ಚಿಕ್ಕ ಚಿಕ್ಕದಾಗಿ ಗೋಡಂಬಿ ಕೂಡ ನಾನು ಕಟ್ ಮಾಡಿದ್ದೀನಿ. ನಿಮಗೆ ಪಿಸ್ತಾ ಕೂಡ ಕಟ್ ಮಾಡಬೇಕು ಅಂದರೆ ಈ ಥರ ನೆನೆಸ್ಬಿಟ್ಟು ಕಟ್ ಮಾಡಬೇಕು ಅಂದರೆ ಮಾಡ್ಬೋದು. ನಾನು ಹಾಗೇ ಕಟ್ ಮಾಡಿದ್ದೀನಿ ಅದನ್ನು. ಖರ್ಜೂರ ಕೂಡ ನೋಡಿ, ಇದು ಸೀಡ್ಲೆಸ್ ಖರ್ಜೂರ ತೊಗೊಂಡಿದ್ದೀನಿ. ಇದು ಕೂಡ ಸಣ್ಣ ಸಣ್ಣದಾಗೆ ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ಖರ್ಜೂರ ಕೂಡ ಕಟ್ ಮಾಡಿದ್ದೀನಿ. ನೀವು ಪಿಸ್ತಾ ತೀರಾ ಚಿಕ್ಕದಾಗಿ ಕಟ್ ಮಾಡ್ತೀನಿ ಅಂದರೆ ನೆನೆಸಿ ಕಟ್ ಮಾಡ್ಬೋದು, ಇಲ್ಲ ದಪ್ಪ ದಪ್ಪ ಕಟ್ ಮಾಡ್ತೀನಿ ಅಂದರೆ ಇದು ಸ್ವಲ್ಪ ಈಸಿಯಾಗಿ ಕಟ್ ಮಾಡ್ಕೋಬೋದು. ಪಿಸ್ತಾ ಕೂಡ ನಾನು ಕಟ್ ಮಾಡಿ ತೊಗೊಂಡಿದ್ದೀನಿ. ಈ ಕೇಸರಿನ ಹಾಲಲ್ಲಿ ನೆನೆಸಿಡೋದ್ರಿಂದ ಸ್ವಲ್ಪ ಕಲರ್ ಚೆನ್ನಾಗಿ ಬಿಡುತ್ತೆ. ಹಾಗಾಗಿ ನಾನು ಹಾಲಲ್ಲಿ ಕೇಸರಿನ ನೆನೆಸಿಡ್ತಾ ಇದ್ದೀನಿ. ಎಲ್ಲ ಫ್ರೈ ಮಾಡ್ಕೊಳ್ಳೋವರೆಗೂ ಇದು ನೆನೀತಾ ಇರಲಿ. ಈಗ ನಾವು ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಳ್ಳೋಣ. ನಾನು 1 ಟೇಬಲ್ ಸ್ಪೂನಷ್ಟು ಒಂದು ಕಡಾಯಿಗೆ ತುಪ್ಪನ ಹಾಕ್ತಾಯಿದ್ದೀನಿ. ಇದು ನೆನೆಸಿಟ್ಟಿರೋದ್ರಿಂದ ಗೋಡಂಬಿ ಬಾದಾಮಿನ ನಾನು 1 ನಿಮಿಷ ಮುಂಚೆನೇ ನಾನು ತುಪ್ಪದಲ್ಲಿ ಹಾಕಿ ಇದನ್ನು ಹುರಿದು ಮಿಕ್ಕಿರೋ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ಳೋಣ. ನೋಡಿ, ಕಡಿಮೆ ಉರಿಯಲ್ಲಿ ಇಟ್ಕೊಂಡೇ ಹುರ್ಕೋಬೇಕು, ಚೆನ್ನಾಗಿ ಬರುತ್ತೆ. ಇದು ಒಂದು 20 ಸೆಕೆಂಡ್ ಹುರಿದಾದ್ಮೇಲೆ ನಾನೀಗ ಚಿರೋಂಜಿ ಹಾಕ್ತಾಯಿದ್ದೀನಿ. ಇದಿದ್ದರೆ ಇದು ಶೀರ್ ಕುರ್ಮಾಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಪಿಸ್ತಾ ಹಾಕ್ತಾಯಿದ್ದೀನಿ, ದ್ರಾಕ್ಷಿನ ಹಾಕ್ತಾಯಿದ್ದೀನಿ. ಇದೆಲ್ಲನೂ ಒಟ್ಟಿಗೆ ಹುರ್ಕೋಬೇಕು. ಇದರಲ್ಲಿ ನಾನು ಖರ್ಜೂರ ಕೂಡ ಹಾಕಿದ್ದೀನಿ, ಅದು ವಿಡಿಯೋ ಮಿಸ್ ಆಗಿದೆ. ಖರ್ಜೂರ ಕೂಡ ಇದರಲ್ಲೇ ಹಾಕಿಬಿಟ್ಟು ಇದನ್ನು ಕೂಡ ಹುರ್ಕೋಬೇಕು. ನೋಡಿ, ಎಲ್ಲ ಡ್ರೈ ಫ್ರೂಟ್ಸ್ನ ಈ ಥರ ಹುರ್ಕೊಂಡು ರೆಡಿ ಮಾಡ್ಕೋಬೇಕು. ಇದೇ ಕಡಾಯಿಗೆ ನಾನು ಶಾವಿಗೆನ ಹುರಿತಾ ಇದ್ದೀನಿ. ಇದು ಜಾಸ್ತಿ ಹುರ್ಕೋಬಾರ್ದು, ಅದೇ ಕಡಾಯಿ ಏನು ಹೀಟ್ ಇರುತ್ತಲ್ಲ ಅದರಲ್ಲೇ ಆಗುತ್ತೆ. ನಾನೀಗ ಹಾಲು ಕೈಯೋದಕ್ಕೆ ಇಡ್ತಾಯಿದ್ದೀನಿ. ನೋಡಿ, ಹಾಲು ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು. ನಾನೀಗ ಸಕ್ಕರೆನ ಹಾಕ್ತಾಯಿದ್ದೀನಿ. ಇದಕ್ಕೆ ಹುರಿದಿಟ್ಟಿರೋ ಶಾವಿಗೆ ಕೂಡ ಇದಕ್ಕೆ ಹಾಕಿಬಿಟ್ಟು ನಾವು ಕುದಿಸ್ಬೇಕು. ಒಂದು 2 ನಿಮಿಷ ಕುದಿಸಿದ್ರೆ ಸಾಕು, ಜಾಸ್ತಿ ಹೊತ್ತೇನು ಕುದಿಸೋದು ಬೇಕಾಗಿಲ್ಲ. ಯಾಕಂದರೆ ಇದು ಶಾವಿಗೆ ಸಣ್ಣದಿರೋದ್ರಿಂದ ಬೇಗ ಬೆಂದ್ಬಿಡುತ್ತೆ. ಇದಕ್ಕೆ ನಾನೀಗ ಕಲಸಿಟ್ಟಿರೋ ಕೇಸರಿ ಎಳೆನ ಹಾಕ್ತಾಯಿದ್ದೀನಿ. ನೋಡಿ, ಈಗ ಒಂದು 2 ನಿಮಿಷ ಚೆನ್ನಾಗಿದು ಕುದ್ದಿದೆ. ನೋಡಿ, ಎಲ್ಲ ಶಾವಿಗೆ ಕೂಡ ಚೆನ್ನಾಗಿ ಬೆಂದಿದೆ. ಈಗ ಶಾವಿಗೆ ಬೆಂದ ಮೇಲೇ ನಾವು ಹುರಿದಿಟ್ಟಿರೋ ಡ್ರೈ ಫ್ರೂಟ್ಸ್ನ ಹಾಕೋಬೇಕು. ನೋಡಿ, ಹುರಿದಿಟ್ಟಿರೋ ಡ್ರೈ ಫ್ರೂಟ್ಸ್ ಎಲ್ಲ ಇದಕ್ಕೆ ಹಾಕ್ತಾಯಿದ್ದೀನಿ. ಇದು ಹಾಕಿದ ಮೇಲೆ ಸ್ವಲ್ಪ ಏಲಕ್ಕಿ ಹಾಕಿ ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು. ಒಂದು 20 ಸೆಕೆಂಡ್ ಕುದಿಸ್ಕೊಂಡ್ರೆ ಸಾಕು, ಜಾಸ್ತಿ ಹೊತ್ತೇನು ಕುದಿಸ್ಬಾರ್ದು. ನೋಡಿ, ಇದನ್ನು ಸ್ವಲ್ಪ ನಾವು ಕುದಿಯೋದಕ್ಕಿಡೋಣ.
ಜಸ್ಟ್ ಕುದಿಯೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ದಂಗೆ ಸ್ಟವ್ ಆಫ್ ಮಾಡ್ಕೊಂಬಿಡಬೇಕು. ನೋಡಿ ಈಗ ರುಚಿಕರವಾದ ಟೇಸ್ಟಿಯಾದ ಶೀರ್ಕುರ್ಮಾ ರೆಡಿ ಆಯಿತು. ನೀವು ಕೂಡ ಟ್ರೈ ಮಾಡಿ, ಮಾಡೋದು ಸುಲಭ ಇದೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.